ಫ್ರೆಂಡ್ಸ್, ನಮ್ಗೆಲ್ಲ ಒಂದು ಸ್ಟೀರಿಯೋ ಟೈಪ್ ಮೈಂಡ್ ಸೆಟ್ ಇದೆ. ದೇವಸ್ಥಾನ ಒಡೆದವರು ಅಂತ ಅಂದ್ರೆ ಅದು ಮೊಘಲರು ಅಥವಾ ಸುಲ್ತಾನರು ಮಾತ್ರ ಅಂತ. ಆದ್ರೆ ನಮ್ಮದೇ ನೆಲದ ನಮ್ಮದೇ ಧರ್ಮದ ರಾಜರು ದೇವಸ್ಥಾನಗಳನ್ನ ಲೂಟಿ ಮಾಡಿದ್ರು ಅಂತ ಅಂದ್ರೆ, ಸುಟ್ಟು ಆಗಿದ್ರು ಅಂತ ಅಂದ್ರೆ ನೀವು ನಂಬ್ತೀರಾ? 17ನೇ ಮತ್ತೆ 18ನೇ ಶತಮಾನದಲ್ಲಿ ಮರಾಠರು ಕರ್ನಾಟಕದಲ್ಲಿ ನಡೆಸಿದಂತಹ ದಾಳಿಗಳು ಬರೀ ಯುದ್ಧಗಳಾಗಿರ್ಲಿಲ್ಲ, ಅದು ಪಕ್ಕಾ ಲೂಟಿಯಾಗಿತ್ತು. ಶೃಂಗೇರಿ ಮಠ, ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಮಠ, ಕೂಡ್ಲಿ ಮಠ, ಬಿದನೂರು ನಗರ, ಹೀಗೆ ಪಟ್ಟಿ ಬೆಳೀತಾನೆ ಹೋಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಮುಚ್ಚಿ ಹೋದ ಆ ಕರಾಳ ಇತಿಹಾಸವನ್ನ ದಾಖಲೆಗಳ ಸಮೇತ ನೋಡೋಣ ಬನ್ನಿ. ವೆಲ್ಕಮ್ ಟು ಪೀಪಲ್ ಟಿವಿ. ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಶೃಂಗೇರಿ ಮಠದ ಮೇಲಿನ ಭೀಕರ ದಾಳಿ. ಮೊದಲನೇದಾಗಿ 1791ರಲ್ಲಿ ನಡೆದಂತಹ ಅತ್ಯಂತ ಶಾಕಿಂಗ್ ಘಟನೆ ಶೃಂಗೇರಿ. 1791ರಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಮರಾಠರು ಬ್ರಿಟಿಷರ ಜೊತೆ ಸೇರಿ ಟಿಪ್ಪು ಸುಲ್ತಾನ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಪರಶುರಾಮ ಭಾವುವಿನ ಸೈನ್ಯದ ಒಂದು ತುಕಡಿ ಶೃಂಗೇರಿಗೆ ನುಗ್ಗುತ್ತೆ. ಆಗ ಅವರು ಮಾಡಿದ್ದೇನು ಗೊತ್ತಾ? ಶಾರದಾ ದೇವಿಯ ವಿಗ್ರಹವನ್ನೇ ಕಿತ್ತು ಹೊಡೆದು ಹಾಕಿದ್ರು. ಮಠದಲ್ಲಿನ ಬೆಲೆ ಬಾಳುವಂತಹ ವಿಗ್ರಹಗಳು, ಚಿನ್ನ, ಬೆಳ್ಳಿ ಪಾತ್ರೆಗಳನ್ನ ದೋಚಿದ್ರು. ಅದರ ಮೌಲ್ಯ ಆಗಿನ ಕಾಲಕ್ಕೆ 60 ಲಕ್ಷ ರೂಪಾಯಿ ಆಗಿತ್ತು. ಅಡ್ಡ ಬಂದ ಬ್ರಾಹ್ಮಣರನ್ನ ಮತ್ತೆ ಸನ್ಯಾಸಿಗಳನ್ನ ಕೊಂದು ಹಾಕಿದ್ರು. ಇದನ್ನ ಸರಿಪಡಿಸಿದ್ದು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ಶೃಂಗೇರಿ ಜಗದ್ಗುರುಗಳ ಪತ್ರಕ್ಕೆ ಸ್ಪಂದಿಸಿ ದೇವಿಯ ಮರುಪ್ರತಿಷ್ಠಾಪನೆಗೆ 400 ರಾಹತಿ ಅಂತಂದ್ರೆ ಟಿಪ್ಪು ಸುಲ್ತಾನನ ಆಡಳಿತದಲ್ಲಿ ಚಾಲ್ತಿಯಲ್ಲಿದ್ದಂತಹ ಚಿನ್ನದ ನಾಣ್ಯದ ಕರೆನ್ಸಿ ಮತ್ತೆ ಧಾನ್ಯಗಳನ್ನ ಕಳಿಸಿಕೊಟ್ರು. ಶತ್ರುಗಳ ನಾಶಕ್ಕೆ ಶತಚಂಡಿ ಯಾಗವನ್ನ ಮಾಡಿಸಿ ಅಂತ ಸ್ವತಃ ಟಿಪ್ಪುವೆ ವಿನಂತಿಯನ್ನ ಕೂಡ ಮಾಡಿದ್ರು. ಈಗ 1791ರಿಂದ 20 ವರ್ಷ ಹಿಂದೆ ಹೋಗೋಣ. 1771ರಲ್ಲಿ ಪೇಶ್ವೆ ಮಾಧವರಾವ್ ನೇತೃತ್ವದ ಮರಾಠ ಸೈನ್ಯ ಹೈದರ್ ಅಲಿಯನ್ನ ಮೋತಿ ತಲಾಬ್ ಯುದ್ಧದಲ್ಲಿ ಸೋಲಿಸಿತು. ಗೆದ್ದ ಖುಷಿಯಲ್ಲಿ ಮರಾಠರು ನುಗ್ಗಿದ್ದು ಮಂಡ್ಯದ ಮೇಲುಕೋಟೆಗೆ. ಅಲ್ಲಿನ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ರಥಗಳು ತುಂಬಾ ದೊಡ್ಡದಾಗಿತ್ತು, ಮತ್ತೆ ಅದರಲ್ಲಿ ಅಪಾರ ಪ್ರಮಾಣದ ಕಬ್ಬಿಣ ಕೂಡ ಇತ್ತು. ಮರಾಠರಿಗೆ ಕಬ್ಬಿಣ ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಆ ಪವಿತ್ರ ರಥಗಳಿಗೆ ಬೆಂಕಿಯನ್ನ ಹಚ್ಚಿದ್ರು. ಆ ಬೆಂಕಿ ಇಡೀ ದೇವಸ್ಥಾನದ ಆವರಣಕ್ಕೆ ಹಬ್ಬಿ ಅಪಾರ ಹಾನಿಯನ್ನ ಮಾಡ್ತು. ಊರಿಗೆ ಊರೇ ಖಾಲಿಯಾಯಿತು. ಇತಿಹಾಸಕಾರ ವಿಲ್ಸ್ ಮತ್ತೆ ಬುಖಾನನ್ ಹೇಳೋ ಪ್ರಕಾರ ಈ ದಾಳಿಯ ನಂತರ ಮೇಲುಕೋಟೆ ಚೇತರಿಸಿಕೊಳ್ಳೋಕೆ ಸುಮಾರು 40ರಿಂದ 50 ವರ್ಷ ಬೇಕಾಯ್ತು. ಬಿದನೂರು ಲೂಟಿ ಮತ್ತೆ ಸ್ತ್ರೀಯರ ಮೇಲಿನ ದೌರ್ಜನ್ಯ. ಇನ್ನೊಂದು ಘಟನೆ ಮಲೆನಾಡಿನ ಬಿದನೂರು ನಗರದಲ್ಲಿ ನಡೆಯುತ್ತೆ. ಬಿದನೂರು ಆಗಿನ ಕಾಲದ ಅತ್ಯಂತ ಶ್ರೀಮಂತ ವ್ಯಾಪಾರದ ಕೇಂದ್ರ ಆಗಿತ್ತು. ಮರಾಠ ಸರದಾರ ರಘುನಾಥ ರಾವ್ ಇಲ್ಲಿಗೆ ದಾಳಿ ಮಾಡಿದಾಗ ಕೇವಲ ದುಡ್ಡು ಲೂಟಿ ಮಾಡಿರ್ಲಿಲ್ಲ, ಅಲ್ಲಿನ ಶ್ರೀಮಂತ ವರ್ತಕರ ಮನೆಗಳಿಗೆ ನುಗ್ಗಿ ನೆಲ ಅಗೆದು ಸಂಪತ್ತನ್ನ ದೋಚಿದ್ರು. ಅಲ್ಲಿನ ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡಿದ್ರು. ಎಷ್ಟೋ ಜನ ಮಾನ ಉಳಿಸಿಕೊಳ್ಳೋಕೆ ಕೆರೆಗಳಿಗೆ ಹಾರಿ ಪ್ರಾಣವನ್ನ ಬಿಡ್ತಾರೆ. ಇದು ಯುದ್ಧ ಆಗಿರ್ಲಿಲ್ಲ, ಇದೊಂದು ಪಕ್ಕ ದರೋಡೆಯಾಗಿತ್ತು. ಕೂಡಲಿ ಮಠ ಮತ್ತೆ ಬ್ರಾಹ್ಮಣರ ಮೇಲಿನ ದಾಳಿ. ಶೃಂಗೇರಿ ದಾಳಿ ನಡೆದ ವರ್ಷವೇ ಅಂದ್ರೆ 1791ರಲ್ಲಿಯೇ ಶಿವಮೊಗ್ಗದ ಹತ್ತಿರ ಇರುವಂತಹ ಕೂಡ್ಲಿಗೂ ಮರಾಠರು ದಾಳಿ ಮಾಡ್ತಾರೆ. ವಿಶೇಷ ಏನಪ್ಪಾ ಅಂತಂದ್ರೆ ಕೂಡ್ಲಿ ಮಠ ಸ್ಮಾರ್ತ ಸಂಪ್ರದಾಯದ ಅಂದ್ರೆ ಮರಾಠ ಬ್ರಾಹ್ಮಣರಿಗೆ ಸೇರಿದಂತಹ ಮಠ ಆಗಿತ್ತು. ಆದ್ರೆ ಲೂಟಿಕೋರರಿಗೆ ಜಾತಿ ಧರ್ಮ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಪರಶುರಾಮ ಭಾವುವಿನ ಸೈನ್ಯ ಕೂಡ್ಲಿ ಮಠವನ್ನ ಲೂಟಿ ಮಾಡಿ ಬೆಂಕಿಯನ್ನ ಹಚ್ಚತ್ತೆ. ಅಲ್ಲಿನ ಬಡ ರೈತರನ್ನ ಮತ್ತೆ ಶೂದ್ರರನ್ನ ನಿರ್ದಯವಾಗಿ ಕೊಂದು ಹಾಕತ್ತೆ. ಕಾರಣ ಒಂದೇ, ಅವರಿಗೆ ಬೇಕಾದದ್ದು ಹಣ ಮತ್ತೆ ಆಹಾರ. ಉತ್ತರ ಕರ್ನಾಟಕದ ಗಜೇಂದ್ರಗಡ ಮತ್ತೆ ಕೋಟೆಗಳ ನಾಶ. ದಕ್ಷಿಣ ಕರ್ನಾಟಕ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಗಜೇಂದ್ರಗಡ ಮತ್ತೆ ಯಲಬುರ್ಗಾ ಕೋಟೆಗಳ ಮೇಲೂ ಕೂಡ ಮರಾಠರು ದಾಳಿಯನ್ನ ಮಾಡ್ತಾರೆ. ಹೈದರ್ ಅಲಿ ಮತ್ತೆ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿದ್ದಂತಹ ಈ ಕೋಟೆಗಳನ್ನ ವಶಪಡಿಸಿಕೊಳ್ಳುವಾಗ ಮರಾಠರು ಸುತ್ತಮುತ್ತಲ ಹಳ್ಳಿಗಳ ದೇವಸ್ಥಾನಗಳನ್ನ ಹಾಳುಗೆಡವುತ್ತಾರೆ. ಅವರು ಹಾಕ್ತಾ ಇದ್ದಂತಹ ಚೌತ್ ಅಂದ್ರೆ ಆದಾಯದ 4ನೇ ಭಾಗ ಎಂಬ ಟ್ಯಾಕ್ಸ್ ಕೊಡದಿದ್ರೆ ಆ ಊರು ಸ್ಮಶಾನ ಆಗೋದು ಗ್ಯಾರಂಟಿ ಆಗಿತ್ತು. ಏನಿದು ಪಿಂಡಾರಿ ಪಡೆ? ಇಲ್ಲಿ ಒಂದು ಮುಖ್ಯ ವಿಚಾರವನ್ನ ನಾವೆಲ್ಲ ತಿಳ್ಕೋಬೇಕು. ಈ ಎಲ್ಲಾ ಕೆಲಸಗಳನ್ನ ಮಾಡ್ತಿದ್ದವರು ಮರಾಠ ಸೈನ್ಯದಲ್ಲಿದ್ದಂತಹ ಪಿಂಡಾರಿಗಳು. ಇವರು ಸಂಬಳ ಇಲ್ಲದ ಸೈನಿಕರು. ಯುದ್ಧದಲ್ಲಿ ಗೆದ್ದಾಗ ಸಿಗುವಂತಹ ಲೂಟಿಯೇ ಇವರ ಸಂಬಳ ಆಗಿತ್ತು.
ಹಾಗಾಗಿ ಇವರು ಊರಿಗೆ ನುಗ್ಗಿದ್ರೆ ಸಾಕು, ದೇವಸ್ಥಾನದ ಕಳಸದಿಂದ ಹಿಡಿದು ಹೆಂಗಸರ ತಾಳಿಯವರೆಗೂ ಏನನ್ನೂ ಬಿಡ್ತಾ ಇರಲಿಲ್ಲ. ಇವರಿಗೆ ಮರಾಠ ಪೇಶ್ವೆಗಳ ಕುಮ್ಮಕ್ಕು ಇತ್ತು ಅನ್ನೋದು ಇತಿಹಾಸದ ಸತ್ಯ. ಸೊ ಈ ವಿಡಿಯೋದ ಉದ್ದೇಶ ಯಾರನ್ನು ದ್ವೇಷ ಮಾಡೋದಲ್ಲ, ಆದ್ರೆ ಇತಿಹಾಸವನ್ನ ಬರೀ ಹಿಂದೂ ರಾಜರು ವರ್ಸಸ್ ಮುಸ್ಲಿಂ ರಾಜರು ಅಂತ ನೋಡೋದು ತಪ್ಪು ಅಂತ ಹೇಳೋದು. ಅಧಿಕಾರ ಮತ್ತೆ ದುಡ್ಡು ಅಂತ ಬಂದಾಗ ಧರ್ಮ ಅಡ್ಡ ಬರೋದಿಲ್ಲ. ಮರಾಠರು ಶೃಂಗೇರಿ ಹೊಡೆದ್ರು, ಟಿಪ್ಪು ಅದನ್ನ ಕಟ್ಟಿಸಿದ್ರು. ಇದು ಕಾಂಪ್ಲೆಕ್ಸ್ ಆಗಿರುವಂತಹ ನಮ್ಮ ಭಾರತದ ಇತಿಹಾಸ. ಅಂಧ ಭಕ್ತರಾಗಬೇಡಿ, ಇತಿಹಾಸವನ್ನ ಇತಿಹಾಸವಾಗಿ ಓದಿ. ಈ ಮಾಹಿತಿಗಳು ನಿಮ್ಗೆ ಹೊಸದಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇದೇ ತರಹದ ಫ್ಯಾಕ್ಟ್ಸ್ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ.